ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಆತ್ಮಗಳ ಕಾಡಾಟ ನೋಡಿ. ಈ ಭೂತ ಪ್ರೇತ ಆತ್ಮ ಪಿಚಾಚಿಗಳು ಇವುಗಳ ಕಾಡಾಟ ಮನುಷ್ಯನ ಮೇಲೆ ಯಾವ ರೀತಿಯಲ್ಲಿ ಬಂದು ವಕ್ರಿಸ್ಕೊಳ್ಳುತ್ತದೆ, ಪ್ರೇತಬಾಧೆ ಯಾವ ರೀತಿಯಲ್ಲಿ ತಾಗುತ್ತೆ ಮನುಷ್ಯನಿಗೆ, ಆತ್ಮಗಳ ಕಾಡಾಟ ಇರುವಂಥ ವ್ಯಕ್ತಿಯ ಗುಣಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ, ಅವರ ಆರೋಗ್ಯದ ಮೇಲೆ ಇದರ ಪರಿಣಾಮ ಯಾವ ರೀತಿಯಲ್ಲಿ ಬೀರುತ್ತೆ, ಅವರ ಆ್ಯಟಿಟ್ಯೂಡ್ ಹೇಗಿರ್ತದೆ, ಭಾವನಾತ್ಮಕ ಸಂಬಂಧಗಳು ಹೇಗಿರ್ತದೆ, ಇಂಥ ಪ್ರೇತದ ಬಾಧೆಗಳಿಗೆ ಒಳಗಾದಂಥ ವ್ಯಕ್ತಿಗಳ ಲಕ್ಷಣಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ನೀವು ನಂಬಿ ಅಥವಾ ನಂಬದೇ ಇರಿ, ಹೇಗೆ ನಾವು ದೈವ ದೇವತೆಗಳ ಶಕ್ತಿ ಇದೆ, ಪಾಸಿಟಿವ್ ಎನರ್ಜಿಗಳಿದ್ದೇವೆ, ದೈವಾನುಗ್ರಹ ಇದೆ ಅಂತ ನಾವು ನಂಬುತ್ತೀವೋ, ಹಾಗೆಯೇ ಆತ್ಮ ಭೂತ ಪ್ರೇತಗಳಂತಹ ಮಾರಕ ಶಕ್ತಿ ಇದೆ ಅಂತ ಕೆಲವೊಂದು ಸಮಯದಲ್ಲಿ ನಾವು ನಂಬಲೇಬೇಕಾಗುತ್ತದೆ. ಒಳ್ಳೆಯದಿದ್ದ ಮೇಲೆ ಕೆಟ್ಟದ್ದು ಇರೋದು ಸಹಜ. ಹೇಗೆಂದರೆ, ಈ ಆತ್ಮಗಳ ಕಾಡಾಟಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಇದರ ಅನುಭವ ಗೊತ್ತಿರ್ತದೆ. ನೀವೇನಾದರೂ ಈ ಭೂತ ಪ್ರೇತ ಆತ್ಮಗಳಂತಹ ಕಾಡಾಟಕ್ಕೆ ಒಳಗಾದಂಥ ವ್ಯಕ್ತಿ ಹತ್ರ ಏನಾದರೂ ಚರ್ಚೆ ಮಾಡಿದ್ರೆ ಅದರ ಅನುಭವ ಮತ್ತು ಅದು ಇರೋದು ಸತ್ಯನ ಅಥವಾ ಸುಳ್ಳ, ಇದ್ರ ಬಗ್ಗೆ ನೀವು ಮನ ಪರಿವರ್ತನೆ ಮಾಡ್ಕೋಬೋದು ಅಥವಾ ಚರ್ಚೆ ಆದರೂ ಮಾಡ್ಕೋಬೋದು. ಹಾಗಂದ ಮೇಲೆ ನೋಡಿ, ಮನುಷ್ಯನಿಗೆ ಯಾವ ರೀತಿಯಲ್ಲಿ ಇದು ಅಂಟುತ್ತದೆ ಅಂದರೆ ವಕ್ರಿಸ್ಕೊಳ್ಳುತ್ತೆ. ಈ ಭೂತ ಪ್ರೇತ ಆತ್ಮಗಳ ಕಾಡಾಟ ಮನುಷ್ಯನಿಗೆ ಎರಡು ರೂಪದಲ್ಲಿ ವಕ್ರಿಸ್ಕೊಳ್ಳುತ್ತದೆ. ಒಂದು, ತಂತ್ರ ಹಾಗೂ ಮಂತ್ರ ಎನ್ನುವಂತಹ ಮಾಂತ್ರಿಕ ಪ್ರಯೋಗದ ಮುಖಾಂತರ ಭೂತ ಪ್ರೇತ ಆತ್ಮಗಳ ಮೇಲೆ ತಾಂತ್ರಿಕ ಪ್ರಯೋಗ ಮಾಡಿ ವ್ಯಕ್ತಿಗಳ ಮೇಲೆ ನಾವು ಬಿಡುವಂಥದ್ದು. ಇದನ್ನು ಒಂದು ಪ್ರೇತ ಪ್ರಯೋಗ ಅಂತ ಹೇಳ್ತೀವಿ. ಇನ್ನೊಂದು ಪ್ರೇತ ಆಕರ್ಷಣೆ ಯೋಗ, ಪ್ರೇತಗಳೇ ವ್ಯಕ್ತಿಗಳ ಮೇಲೆ ಆಕರ್ಷಣೆ ಆಗಿ ವಕ್ರಿಸ್ಕೊಳ್ಳೋದು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಎರಡು ವಿಧಾನದಲ್ಲಿ, ಒಂದು ತಂತ್ರ ಪದ್ಧತಿಯಿಂದ ಒಬ್ಬರ ಮೇಲೆ ಪ್ರೇತಬಾಧೆ ಬರಂಗೆ ಮಾಡ್ಬೋದು. ಇನ್ನೊಂದು, ನೀವು ಯಾರಿಗೂ ತೊಂದರೆ ಕೊಡದೆ, ತಾಪತ್ರೆ ಕೊಡದೆ, ಶತ್ರುಗಳೇ ಇಲ್ಲದೆ ಇದ್ದರೂ ಕೂಡ ಆ ಪ್ರೇತಗಳ ಆಕರ್ಷಣೆಯಿಂದ ಕೂಡ ನಿಮಗೆ ಪ್ರೇತಬಾಧೆ ತಾಕುವಂತಹ ಲಕ್ಷಣಗಳು ಕೂಡಿ ಬರ್ತದೆ. ವೀಕ್ಷಕರೇ, ಈ ಎರಡು ರೂಪದಲ್ಲಿ ಮನುಷ್ಯನಿಗೆ ಪ್ರೇತಬಾಧೆ ಅಂಟಿಕೊಳ್ಳುತ್ತೆ. ನೋಡಿ, ಒಬ್ಬ ವ್ಯಕ್ತಿಯು ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕತ್ವದಿಂದ ಹಾಗೂ ಸಹನೆ, ತಾಳ್ಮೆ, ಸಂಯಮದಿಂದ ಜನನಾಯಕನಾಗಿ ಬೆಳೆದು ತನ್ನ ಮನೆಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅವನ ಅದೃಷ್ಟನೋ ಅಥವಾ ಅವನ ಪ್ರಯತ್ನನೋ ಸದೃಢವಾಗಿ ಬೆಳೀತಾ ಇರ್ತಾನೆ, ಒಳ್ಳೆ ರೀತಿಯಲ್ಲಿ ಸಾರ್ಥಕತೆಯ ಜೀವನ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ. ಅಂಥವರ ಮೇಲೆ ಸುಖ ಸುಮ್ಮನೆ ಶತ್ರುತ್ವ ಸಾಧಿಸಿ ತಂತ್ರ ಮಂತ್ರಗಳ ಪ್ರಯೋಗದಿಂದ ಆತ್ಮಗಳಿಗೆ ಪ್ರೇತ ಪೀಡೆಗಳನ್ನಾಗಿ ಮಾಡಿ ಗಾಳಿ ಮುಖಾಂತರ ಮನುಷ್ಯನ ಮೇಲೆ ಈ ಪ್ರೇತ ಬಾಧೆನ ಬಿಡ್ತಾರೆ. ಇದನ್ನೇ ನಾವು ಏನಂತೀವಿ, ಗಾಳಿ ಶೆಕೆ. ನೋಡಪ್ಪ, ಆ ವ್ಯಕ್ತಿಗೆ ಗಾಳಿ ಶೆಕೆ ಆಗಿದೆ, ಅದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾನೆ, ಚಿತ್ರ ವಿಚಿತ್ರ ವರ್ತನೆಗಳಾಗ್ತಾ ಇದ್ದಾನೆ ಅಂತ ಹೇಳ್ತೀವಲ್ಲ, ಈ ಗಾಳಿ ಶೆಕೆ ಅಂಟ್ಕೊಳ್ಳೋದು ಆತ್ಮಗಳನ್ನು ನಾವು ಪ್ರೇತ ಪೀಡೆಗಳನ್ನಾಗಿ ತಂತ್ರಶಾಸ್ತ್ರದಿಂದ ಮಾಡಿ ಬಿಟ್ಟಾಗ ಆ ವ್ಯಕ್ತಿಗೆ ಅದು ತಾಕತ್ತೆ. ಇನ್ನು ಕೆಲವೊಬ್ಬರಿಗೆ ಯಾವ ಶತ್ರುಗಳು ಇರೋದಿಲ್ಲ, ಯಾವ ಮಾಟ ಮಂತ್ರ ತಂತ್ರ ಬಾನಾಮತಿ ವಾಮಾಚಾರನೂ ಆಗಿರೋದಿಲ್ಲ, ಆದರೂ ಪ್ರೇತ ಬಾಧೆಗಳಿಂದ ಆತ್ಮಗಳ ಕಾಡಾಟದಿಂದ ನರಳುತ್ತಾ ಇರ್ತಾರೆ. ಹೇಗೆ ಎಂದರೆ, ಅಂತಹ ವ್ಯಕ್ತಿಗಳಿಗೆ ಪ್ರೇತಗಳು ಆಕರ್ಷಣೆಯಾಗುವ ಮೂಲಕ ಅವರ ಮೇಲೆ ಆ ಪ್ರೇತಗಳ ಬಾಧೆ ಅಂಟಿಕೊಳ್ಳುತ್ತೆ. ಹೇಗೆ ಅಂದರೆ ನೋಡಿ, ಮನುಷ್ಯ ಅತಿ ಸೂಕ್ಷ್ಮವಾದ ವ್ಯಕ್ತಿ. ಉದಾಹರಣೆಗೆ, ಮನುಷ್ಯ ಸೂಕ್ಷ್ಮವಾದ ಪ್ರಾಣಿ ಅಂತಲೂ ಕರಿಬೋದು ನಾವು. ನೋಡಿ, ಸೂಕ್ಷ್ಮವಾದ ಸಮಯದಲ್ಲಿ ಈ ಪ್ರೇತಗಳು ನೆಗೆಟಿವ್ ಆಗಿ ಮನುಷ್ಯನ ಮೇಲೆ ಅಂಟ್ಕೊಳ್ತವೆ. ಆ ಮನುಷ್ಯನ ಸೂಕ್ಷ್ಮ ಸಮಯ ಯಾವುದು, ಯಾವಾಗಂದ್ರೆ ಅಂಟ್ಕೊಳ್ಳೋದಿಲ್ಲ, ಎಲ್ಲೆಂದಲ್ಲಿ ಬರಲಿಕ್ಕೆ ಅವು ಚಾನ್ಸು ಇಲ್ಲ. ಯಾಕಂದರೆ ನೀವು ದೈವ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನ ಮಾಡಿ ಗಟ್ಟಿಯಾಗಿರ್ತೀರ, ಯಂತ್ರ ಮಂತ್ರ ಧಾರಣೆಗಳನ್ನ ಕೂಡ ಮಾಡ್ಕೊಂಡಿರ್ತೀರ. ಮನುಷ್ಯನ ಅತಿ ಸೂಕ್ಷ್ಮವಾದ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ಅರಿಶಿಣದ ಮೈ. ಮನುಷ್ಯ ಏನಾದರೂ ಅರಿಶಿಣದ ಮೈ ಆದಾಗ, ಯಾವಾಗ ಆಗ್ತಾನೆ ಅರಿಶಿಣದ ಮೈ? ಕೆಲವೊಂದು ಮದುವೆ ಶುಭ ಸಮಾರಂಭಗಳಲ್ಲಿ ವಧುವರರು ಅರಿಶಿಣದ ಮೈ ಆಗಿರ್ತಾರೆ ಅಂತಹ ಸಮಯದಲ್ಲಿ. ಹಾಗೆ ಹೆಣ್ಣು ಮಕ್ಕಳು ಋತುಮತಿಯಾದ ಸಮಯದಲ್ಲಿ ಅರಿಶಿಣದ ಮೈ ಆಗ್ತಾರೆ, ಮತ್ತು ಬಾಣಂತಿಯರಾದ ಸಮಯದಲ್ಲಿ ಕೂಡ ಅರಿಶಿಣದ ಮೈ ಆಗ್ತಾರೆ. ಅಂತಹ ಸಮಯದಲ್ಲಿ ಮನುಷ್ಯನ ದೇಹದಲ್ಲಿ
ಬ್ರಹ್ಮರಂಧ್ರ ಸಡಿಲವಾಗ್ತದೆ. ಯಾವಾಗ ಬ್ರಹ್ಮರಂಧ್ರ ಸಡಿಲವಾಗ್ತದೋ ಆ ಪ್ರೇತಗಳು ಆಕರ್ಷಣೆಗೆ ಒಳಗಾಗ್ತವೆ, ಆ ದೇಹದ ಮೇಲೆ ಆಕರ್ಷಣೆಗೆ ಒಳಗಾಗಿ ಆ ದೇಹಕ್ಕೆ ಅಂಟ್ಕೊಳ್ತವೆ ಅಂತ ಹೇಳ್ಬೋದು. ಹಾಗೆಯೇ ಕೂಡ ಹೆಣ್ಣು ಮಕ್ಕಳು ತಿಂಗಳ ಋತುಚಕ್ರದ ಸಮಯದಲ್ಲಿಯೂ ಕೂಡ ಈ ಪ್ರೇತಗಳು ಆಕರ್ಷಣೆಯಾಗುವಂತಹ ಸಾಧ್ಯತೆಗಳಿರ್ತದೆ. ಋತುಚಕ್ರದ ಸಮಯದಲ್ಲಿ ಹೆಣ್ಣು ಮಕ್ಕಳ ಅರಿಶಿಣದ ಮೈ ಇದ್ದಾಗ, ಈ ಋತುಚಕ್ರದ ಸಮಯದಲ್ಲಿ ಮತ್ತು ಋತುಮತಿ ಆದಂತಹ ಸಮಯದಲ್ಲಿ, ಹಾಗೆ ಬಾಣಂತಿಯ ಸಮಯದಲ್ಲಿ ನೋಡಿ, ಒಬ್ಬರೊಬ್ಬರು ಎಲ್ಲೆಂದರಲ್ಲೂ ಓಡಾಡಲಿಕ್ಕೆ ಬಿಡ್ತಾ ಇರಲ್ಲ. ಹಿರಿಕರು ನೋಡಿರ್ಬೋದು ನೀವು. ಎಲ್ಲಾದರೂ ಹೋದರೂ, ಒಂದು ಬಹಿರ್ದೇಶ ಹೋದರೂ ಕೂಡ ಒಬ್ಬರು ಇಲ್ಲ ಇಬ್ಬರು ಅವ್ರ ಹಿಂದೆ ಕಳಿಸ್ತಾರೆ. ಒಂದು ಅಂಗಡಿಗೆ ಹೋದರೂ ಕಳಿಸ್ತಾರೆ, ಎಲ್ಲಿ ಹೋದರೂ ಕಳಿಸ್ತಾ ಇರಲಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಇಂತಹ ನೆಗೆಟಿವ್ ಥಾಟ್ಗಳು ತಾಕದೇ ಇರಲಿ ಅಂತ. ಹಿರಿಕರು ಸುಮ್ಮನೆ ಏನೂ ಮಾಡೋದಿಲ್ಲ. ಹಾಗೆ ಋತುಚಕ್ರದ ಸಮಯದಲ್ಲಿ ಅತಿಯಾಗಿ ಕೂದಲುಗಳನ್ನ ಬಿಟ್ಟು ಹೇಗೆ ಬೇಕಾಗಿ ಹಾಗೆ ಬಿಟ್ಟುಬಿಡೋದು, ಬಾಚ್ಕೊಳ್ಳದೆ ಬಿಟ್ಟುಬಿಡೋದು, ಸಂಪೂರ್ಣವಾಗಿ ಒಂದು ರಾಕ್ಷಸ ಪ್ರವೃತ್ತಿ ರೂಪದಲ್ಲಿ ಕೂತ್ಕೊಳ್ಳೋದು ಮನೆಯಲ್ಲಿ. ಹಾಗೆ ಕೈಯಲ್ಲಿರುವಂಥ ಉಗುರುಗಳನ್ನ ಕಟ್ ಮಾಡದೆ ಹಾಗೆ ಬಿಟ್ಟುಬಿಡೋದು ಅರಿಶಿಣದ ಮೈ ಇದ್ದಾಗ ಅಥವಾ ಋತುಚಕ್ರದ ಸಮಯದಲ್ಲಿ. ಈ ರೀತಿಯಲ್ಲಿ ಇದ್ದಾಗ ಈ ಪ್ರೇತಗಳು ಆಕರ್ಷಣೆ ಆಗೋದು. ಋತುಚಕ್ರದ ಸಮಯದಲ್ಲಿ ಹೆಣ್ಣಿಗೆ ಅತೀಶವಾಗಿ ಕೂದಲುಗಳನ್ನ ಬಿಟ್ಕೊಂಡಿದ್ರೆ ಕೂದಲಿನ ಮೇಲೆ ಮತ್ತು ಉಗುರಿನ ಮೇಲೆ ಪ್ರೇತಗಳು ಆಕರ್ಷಣೆ ಆಗ್ತವೆ. ಅಂತಹ ಸಮಯದಲ್ಲೂ ಕೂಡ ಸೂಕ್ಷ್ಮಾತಿ ಸೂಕ್ಷ್ಮ ಸಮಯದಲ್ಲಿ ಈ ಪ್ರೇತಗಳ ಬಾಧೆ ಆಕರ್ಷಣೆಯ ಮುಖಾಂತರ ಅವರಿಗೆ ತಾಗುತ್ತೆ. ಇಂತಹ ತಂತ್ರಶಾಸ್ತ್ರದಿಂದ ತಾಂತ್ರಿಕ ಪ್ರಯೋಗಕ್ಕೆ ಒಳಗಾಗಿ ಪ್ರೇತ ಬಾಧೆಗೆ ಒಳಗಾದಂಥ ವ್ಯಕ್ತಿಯ ಎಫೆಕ್ಟು ಕೂಡ ಹಾಗೆ ಸುಮ್ಮನೆ ಆಕರ್ಷಣೆಗೆ ಒಳಗಾಗಿ ಪ್ರೇತ ಬಾಧೆಗೆ ಒಳಗಾಗಿರುವಂಥ ವ್ಯಕ್ತಿಯ ನಡವಳಿಕೆ ಕೂಡ ಒಂದೇ ಸಮ ಇರ್ತದೆ. ಅದರ ಎಫೆಕ್ಟು ಒಂದೇ ರೀತಿಯಲ್ಲಿ ಇರ್ತದೆ, ಯಾವ ಬದಲಾವಣೆಯೂ ಇರೋದಿಲ್ಲ. ಹಾಗಿದ್ರೆ ಈ ಪ್ರೇತ ಬಾಧೆಗೆ, ಆತ್ಮಗಳ ಕಾಡಾಟಕ್ಕೆ, ಪಿಚಾಜಿಗಳ ಕಾಡಾಟಕ್ಕೆ ಒಳಗಾದಂಥ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರ್ತದೆ, ಅವರ ಆ್ಯಟಿಟ್ಯೂಡ್ ಹೇಗಿರ್ತದೆ, ಮನೆಯಲ್ಲಿ ನಾರ್ಮಲ್ ಆಗಿರ್ತಾರ, ಯಾವ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಾ ಇರ್ತಾರೆ ನೋಡಿ. ಈ ಪ್ರೇತ ಬಾಧೆಗೆ ಒಳಗಾದಂಥ ವ್ಯಕ್ತಿಗಳು ಪ್ರಥಮವಾಗಿ ವಿಪರೀತ ಸೋಮಾರಿತನಕ್ಕೆ ಒಳಗಾಗ್ತಾರೆ. ಅತೀಶ ನಿದ್ದೆ ಮಾಡೋದು, ಯಾವ ಕೆಲಸ ಮಾಡಲಿಕ್ಕೂ ಕೂಡ ಇಂಟ್ರೆಸ್ಟ್ ಪಡೋದಿಲ್ಲ, ಲೇಜಿ ಆಗಿಬಿಡ್ತಾರೆ, ಸಂಪೂರ್ಣವಾಗಿ ಆ್ಯಕ್ಟಿವ್ನೆಸ್ಸೇ ಕಳ್ಕೊಂಡ್ಬಿಡ್ತಾರೆ. ನಿದ್ದೆ ಯಾವ ಮಟ್ಟಕ್ಕಿರುತ್ತೆ ಅಂತ ಹೇಳಿದ್ರೆ, ಇವತ್ತು ರಾತ್ರಿ ಊಟ ಮಾಡಿ ಮಲಗಿದ್ರೆ ನಾಳೆ ಮಧ್ಯಾಹ್ನ ಎದ್ದೊಳ್ತಾರೆ. ಅವ್ರಿಗೇನಾಗ್ತಾ ಇದೆ ಲೋಕದ ಪರಿಜ್ಞಾನನೇ ಇರೋದಿಲ್ಲ, ಮರೆತು ಬಿಟ್ಟಿರ್ತಾರೆ, ಅಷ್ಟು ಸೋಮಾರಿಗಳಾಗಿ ಹೋಗಿರ್ತಾರೆ. ಮತ್ತು ಏನಪ್ಪ ಅಂದರೆ, ಅವ್ರಿಗೇನಾದರೂ ಹೊಟ್ಟೆ ಹಸಿತು ಅಥವಾ ಊಟಕ್ಕೆ ಅವ್ರೇನಾದರೂ ಕೂತ್ಕೊಂಡ್ರೆ ಬಹಳ ಊಟ ತಿನ್ನುವಂಥದ್ದು, 3 ಜನ ತಿನ್ನುವಂತಹ ಸಾಮರ್ಥ್ಯ ಒಂದೇ ಸಲ ಅವ್ರ ಕೈಗೆ ಬಂದಿರ್ತದೆ, ಅವ್ರ ಹೊಟ್ಟೆಗೆ ಬಂದಿರ್ತದೆ, ಅಷ್ಟು ಊಟ ಮಾಡ್ತಾರೆ. ಇಲ್ಲಾಂದರೆ ತಟ್ಟೆನೇ ಮುಟ್ಟೋದಿಲ್ಲ. ಎಷ್ಟೇ ಅನ್ನ ಬಡಿಸಿದ್ರು, ಎಷ್ಟೇ ಊಟ ಬಡಿಸಿದ್ರು ಮಾಡುವಂಥ ಮನಸ್ಸೇ ಇರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ 3-4 ಜನ ತಿನ್ನುವಂತಹ ಏನಿದೆ ಊಟ ಒಬ್ಬರೇ ತಿಂದು ಮುಗಿಸ್ಬಿಡ್ತಾರೆ. ಅಷ್ಟು ರಾಕ್ಷಸ ಪ್ರವೃತ್ತಿ ಅವರ ಮೈಗೆ ಸೇರ್ಕೊಂಡಿರ್ತದೆ ವೀಕ್ಷಕರೇ. ಇನ್ನು ವಿಪರೀತ ಕೋಪ ಮಾಡ್ಕೊಳ್ಳೋದು, ಸುಮ್ಮನೆ ಮನೆಯಲ್ಲಿರುವಂತಹ ಜನರ ಜೊತೆ, ಹೊರಗಿನ ಜನರ ಜೊತೆ ಕಿತ್ತಾಡೋದು, ಹೊಡೆದಾಡೋದು, ಚೀರಾಡೋದು, ಬರೇ ಒಂದು ರೀತಿಯಲ್ಲಿ ಅವರು ಇರುವಂಥ ವ್ಯಕ್ತಿತ್ವನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಈ ವ್ಯಕ್ತಿ ಯಾಕಪ್ಪ ಈ ಥರ ಆಗ್ತಾರೆ ಅಂತ ನೀವೇ ಆಶ್ಚರ್ಯಪಟ್ಟಿರ್ತೀರ. ಮನೆಯಲ್ಲಿ ಅಷ್ಟು ಕೂಗಾಡ್ತಾ ಇರ್ತಾರೆ, ಅಷ್ಟು ಚೀರಾಡ್ತಾ ಇರ್ತಾರೆ. ಒಂದು ಕ್ಷಣ ಕೂಡ ಮನೆಯಲ್ಲಿ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡೋದಿಲ್ಲ ಮನೆಯಲ್ಲಿರುವಂಥ ಜನರಿಗೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡೋದು, ಗದ್ದಲ ಮಾಡೋದು, ಕಿರಿ ಮಾಡ್ತಾನೆ ಇರ್ತಾರೆ. ಯಾಕಂದರೆ ರಾಕ್ಷಸ ಅವತಾರನೇ ಅದೇ ಥರ ಇರ್ತದೆ. ಹಾಗೆ ಒಬ್ಬರೇ ಮಾತಾಡ್ತಾನೇ ಇರ್ತಾರೆ, ಒಟ್ಟ ಅಂದ್ಕೊಂಡು ಒಬ್ಬರೇ ಮಾತಾಡ್ಕೊಂಡು ಹೋಗೋದು. ಹಾಗೇನಾದರೂ ಸಮಾಧಾನವಾಗಿ ತಗೊಂಡ್ರು ಅಂತ ಹೇಳಿದ್ರೆ 2-3 ದಿನ ಒಬ್ಬರ ಹತ್ರನೂ ಮಾತಾಡೋದಿಲ್ಲ ಅವರು. ಆ ರೀತಿಯಲ್ಲಿ ವಿಚಿತ್ರವಾಗಿ ವರ್ತನೆಗಳನ್ನ ಕೇಳ್ತಾ ಇರ್ತಾರೆ. ಮತ್ತು ಅವರು ಇರುವಂಥ ಸ್ಥಳದಲ್ಲಿ ಭಯನ ಹುಟ್ಟಾಕ್ತಾರೆ ಅವರು. ಅಯ್ಯೋ ನನಗೇನೋ ಆಗ್ತಾ ಇದೆ, ಯಾರೋ ಬಂದು ಕೂಗ್ತಾ ಇದ್ದಾರೆ, ಯಾರೋ ಬಂದು ಕರಿತಾ ಇದ್ದಾರೆ, ನನ್ನ ಕೈ ಹಿಡಿತಾ ಇದ್ದಾರೆ, ನನ್ನ ಕಾಲು ಹಿಡಿತಾ ಇದ್ದಾರೆ, ನನ್ನ ಉಸಿರುಗಟ್ಟಿಸ್ತಾ ಇದ್ದಾರೆ, ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇರೋ ಸ್ಥಳದಲ್ಲಿ ಭಯ ಹುಟ್ಟಿಸ್ತಾರೆ. ಅವ್ರಿಗಾದಂಥ ಅನುಭವದಿಂದ ಆ ಭಯದ ವಾತಾವರಣ ಇರೋ ಜಾಗ ಎಲ್ಲ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಡ್ತಾರೆ. ಅವ್ರ ಪಕ್ಕದಲ್ಲೇ ನಿಂತ್ಕೊಳ್ಳೋಕ್ಕೆ ಭಯ ಪಡ್ತಾರೆ ಜನ, ಆ ರೀತಿಯಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಅವರು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ನನ್ನ ಜೊತೆ ಯಾರೋ ಮಾತಾಡಿ ನನ್ನ ಕಿವಿ ಹತ್ರ ಮಾತಾಡ್ದಂಗೆ ಆಯಿತು, ಕರ್ಕಶವಾದ ಶಬ್ದಗಳು ನನಗೆ ಬಂತು, ಯಾರೋ ಬಂದು ವಟ ಅಂತ ಕೂಗ್ದಂಗೆ ಆಯಿತು, ಮತ್ತು ಪಕ್ಕದಲ್ಲಿ ಯಾರಾದರೂ ಬಂದು ಮಾತಾಡ್ತಿರಂಗೆ ಸೌಂಡ್ ಆಗ್ತಾ ಇದೆ, ನನಗೆ ಆ ಥರ ಗ್ರಾಸ ಆಗ್ತಾ ಇದೆ, ಯಾರೋ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅನ್ನೋವಂಥ ಫೀಲ್ ನನಗೆ ಆಗ್ತಾ ಇದೆ. ಈ ರೀತಿಯಲ್ಲಿ ಅವ್ರಿಗೇನಾಗ್ತದೆ, ತನ್ನದೆಲ್ಲ ತನ್ನ ಸ್ವಂತಕ್ಕೆ ಬಿಟ್ಟು ವ್ಯಕ್ತಿಯ ಪಕ್ಕದಲ್ಲಿ ಇನ್ನೊಬ್ಬರಿದ್ದಾರೆ ಅನ್ನುವಂಥ ಭಾವನೆಗೆ ಅವ್ರು ಹೋಗ್ಬಿಡ್ತಾರೆ.
ಈ ಪ್ರೇತಗಳ ಪ್ರಭಾವ ಆ ರೀತಿಯಲ್ಲಿ ಅವ್ರ ಮೇಲೆ ಇರ್ತದೆ. ಯಾವ ಶುಭ ಕಾರ್ಯಗಳಿಗೂ ಒಪ್ಪೋದಿಲ್ಲ. ಯಾವ ದೈವ ದೇವಸ್ಥಾನದ ಪೂಜೆ ಪುನಸ್ಕಾರ ಸಮಾರಂಭಗಳಿಗೂ ಅವರು ಮನಸ್ಸು ಕೊಡೋದಿಲ್ಲ. ಒಳ್ಳೆಯ ಕೆಲಸ ಕಾರ್ಯಕ್ಕೆ ಯಾವ ರೀತಿಯಲ್ಲೂ ಒಪ್ಪೋದೇ ಇಲ್ಲ ಅವರು. ಈ ರೀತಿಯಲ್ಲಿ ನೆಗೆಟಿವಿಟಿ ಫೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರನ್ನೂ ಕೆಟ್ಟದಾಗೆ ಗ್ರಾಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಕರ್ಕಶವಾದ ಶಬ್ದಗಳು ಅವ್ರ ಕಿವಿಗೆ ಬರ್ತಾನೆ ಇರ್ತದೆ. ವಿಚಿತ್ರವಾದ ವರ್ತನೆಗಳಿಂದ ಮನೆ ಜನಕ್ಕೆ ನಿಷ್ಠುರ ಆಗ್ತಾರೆ, ಕುಟುಂಬಕ್ಕೆ ನಿಷ್ಠುರ ಆಗ್ತಾರೆ, ಒಡನಾಡಿಗಳಿಗೆ ನಿಷ್ಠುರ ಆಗ್ತಾರೆ. ಗಂಡ ಹೆಂಡತಿ ಕುಟುಂಬ ಏನೇ ಇದ್ರೂ ಕೂಡ ಸ್ನೇಹಿತರು ಸಂಬಂಧಿಕರು ಎಲ್ಲರ ಹತ್ರ ನಿಷ್ಠುರ ಆಗ್ಬಿಡ್ತಾರೆ. ಅಷ್ಟು ರೌದ್ರ ನರ್ತನ ಇರ್ತದೆ. ಯಾಕಂದ್ರೆ ಯಾರಿಗೂ ಸೇರೋದೇ ಇಲ್ಲ ಅವರು. ಇಂತಹ ಕಾಡಾಟಕ್ಕೆ ಒಳಗಾಗ್ತಾರೆ. ಈ ಪ್ರೇತ ಬಾಧೆ ಅಥವಾ ಭೂತ ಪಿಚಾಚಿಗಳ ಬಾಧೆಗೆ ಅಥವಾ ಆತ್ಮಗಳ ಕಾಡಾಟಕ್ಕೆ ಒಳಗಾದವರು. ಆದಷ್ಟು ಬೇಗ ಈ ಥರ ಸಿಂಪ್ಟಮ್ ಪ್ರಥಮವಾಗಿ ಗೊತ್ತಾಗುತ್ತೆ ಮನುಷ್ಯನಿಗೆ. ಹಂಗೇನಾದರೂ ಇತ್ತು ಅಂದರೆ ಆದಷ್ಟು ಬೇಗ ಇದಕ್ಕೆ ದೈವ ದೇವಸ್ಥಾನಗಳ ಮುಖಾಂತರ ತಜ್ಞರ ಹತ್ರನೋ ಅಥವಾ ತಾಂತ್ರಿಕರ ಹತ್ರನೋ ಚರ್ಚೆ ಮಾಡಿ ಸರಳ ಪರಿಹಾರಗಳನ್ನ ತಗೊಳ್ಳಿ. ಆದಷ್ಟು ಮಾನಸಿಕ ದೈಹಿಕ ಖಿನ್ನತೆಗೆ ಒಳಗಾಗೋದನ್ನ ತಪ್ಪಿಸ್ಕೊಳ್ಳಿ ವೀಕ್ಷಕರೇ. ಇಂಥ ಪ್ರೇತ ಮತ್ತು ಆತ್ಮಗಳ ಬಾಧೆಗಳಿಂದ ನೂರಾರು ಪರಿಹಾರಗಳಿದ್ದಾವೆ. ಬಹಳ ಜನಕ್ಕೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ನಾವು ಕೊಟ್ಟಿರ್ತೀವಿ. ಅಂಥದ್ದೇನಾದರೂ ಸಮಸ್ಯೆಗಳಿದ್ದರೆ ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು. ಹಾಗೆ ನಮ್ಮ SR ಕನ್ನಡ TV ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ನಮಸ್ಕಾರ.